ಸೊ ಇನ್ನು ಪ್ರಿಯಾಂಕಾ ವಾದ್ರಾ ಅವರಿಗೆ ಅಲ್ಲಿ ಬರ್ತಾ ಇರುವಂತಹ ಸುದ್ದಿಯನ್ನು ನೋಡೋಣ. ಭಾರಿ ಮುಖಭಂಗ ಅಂತಿದ್ದಾರೆ. ಚುನಾವಣೆ ಹೊಣೆಯನ್ನ ಹೊತ್ಕೊಂಡಿದ್ರು ಅವರು. ಎಲ್ಲಿ? ಸೊ ಅಸ್ಸಾಮದು ಸರ್. ಪ್ರಿಯಾಂಕಾ ವಾದ್ರಾ ಒಬ್ರಿಗೆ ಹೇಳ್ತಿರಲ್ಲ, ಡಿ ಕೆ ಶಿವಕುಮಾರ್ ಇದ್ರಲ್ರಿ ಸರ್. ಪ್ರಿಯಾಂಕಾ ವಾದ್ರಾ ಅವರು ನ್ಯಾಷನಲ್ ಈಗಲ್ಲ ಸರ್. ಅಂದ್ರೆ ನೀವೇನು ಹೇಳ್ತೀರಿ? ಡಿ ಕೆ ಶಿವಕುಮಾರ್ಗೆ ಮುಖಭಂಗ, ಹಾಗಾಗಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಇಲ್ಲ ಅಂತೀರಾ? ಸರ್ ಇಲ್ಲ, ಅವ್ರು ಇಲ್ಲಿ ನಮ್ಮ ಸ್ಟೇಟ್ ಇಂದ ಕಳಿಸ್ಕೊಟ್ಟಿದ್ರು ಸರ್ ಅಷ್ಟೇ. ಪ್ರಿಯಾಂಕಾ ವಾದ್ರಾ ಅವರು ನ್ಯಾಷನಲ್ ಲೀಡರ್ ಆಗಿ ಹೋಗ್ತಿರಲ್ಲ ಸರ್. ಡಿ ಕೆ ನ್ಯಾಷನಲ್ ಲೀಡರ್ ಅಲ್ವಾ? ಇಲ್ಲ, ನಮ್ಮ ಸ್ಟೇಟ್ ಲೀಡರ್ ಅಲ್ಲ ಸರ್. ಅವಮಾನ ಮಾಡಬೇಡಿ, ಸುಮ್ಮನೆ ರೀ. ನ್ಯಾಷನಲ್ ಲೀಡರ್ ಎಲ್ಲ ಕಡೆಗೂ ಅವ್ರನ್ನೇ ಕಳಿಸ್ತಾರಲ್ಲಿ. ಅವ್ರು ಓನ್ಲಿ ಯಾವುದಕ್ಕೆ ಮಾತ್ರ ಅದಕ್ಕೆ ಅದೇನೋ ಒಟ್ಟಲ್ಲಿ ಎದಕ್ಕೆ ಬಳಕೆ ಮಾಡೋದು? ಪ್ರಿಯಾಂಕಾ ವಾದ್ರಾಗೆ ಮುಖಭಂಗ ಅನ್ನೋದಾದ್ರೆ ಡಿ ಕೆ ಕಡೆಗೂ ಡಿ ಕೆಗೂ ಮುಖಭಂಗಾನೆ. ಹೋದಲ್ಲೆಲ್ಲ ಸೋಲು ಅಲ್ಲ, ಅದಲ್ಲ, ಅವ್ರನ್ನೂ ಇನ್ಚಾರ್ಜ್ ಆಗಿ ಹಾಕಿದ್ರಲ್ಲ, ಅದು ಜವಾಬ್ದಾರಿ ಹೊತ್ಕೊಳ್ಳೇಬೇಕು. ಹಾಕಿದ್ರಲ್ಲ, ನೀವು ಜವಾಬ್ದಾರಿ ತಗೋಬೇಕಾಗ ಆಗ್ಲಿಲ್ಲ. ಒಬ್ಬರಿಗಲ್ಲ ಒಬ್ಬರಿಗೆ. ಮತ್ತೆ ಹೆಂಗಾಗತ್ತೆ? ಅಸ್ಸಾಂನಲ್ಲಿ ಶತಕವನ್ನ ಬಿಜೆಪಿ ಬಾರಿಸಿದೆ. ಆಗಲೇ ಹೇಳ್ತಾ ಇದ್ವಿ ನಿಮಗೆ, ಅಲ್ಲಿ ಕಳೆದ ಬಾರಿ 80 ಸ್ಥಾನಗಳನ್ನ ಅಸ್ಸಾಂನಲ್ಲಿ NDA ಮೈತ್ರಿಕೂಟ ಪಡ್ಕೊಂಡಿದ್ದು. ಈ ಬಾರಿ ಅವರು ಸೆಂಚುರಿ ಹೊಡಿತಾರೆ ಅಂತೇಳಿ ಆ ಸೆಂಚುರಿಯನ್ನ ದಾಟಿದ್ದಾರೆ. ಹೋದ ಕಡೆಯಲ್ಲೆಲ್ಲ ಸೋಲು ಎಂದ ಬಿಜೆಪಿ ತಪ್ಪದು. ಹಂಗೆಲ್ಲ ಅಲ್ಲ, ಬಿಜೆಪಿ ಅವ್ರು ಮಾತಾಡ್ತಿರೋದು ಸರ್. ಬಿಜೆಪಿ ಅವ್ರು 1000 ಮಾತಾಡ್ಬೋದು, ಅವ್ರೇನು ದೇವ್ರುಗಳ? ಒಳ್ಳೆ ಕಥೆ ಆಯ್ತು. ಯಾಕ್ರಿ ಬಿಜೆಪಿ ಹೋಗಿದ್ದ ಕಡೆ ಎಲ್ಲ ಸೋಲಾಗುತ್ತೆ? ಡಿ ಕೆ ಹೋಗಿ ತೆಲಂಗಾಣನಲ್ಲಿ ಡಿ ಕೆ ಹೋಗಿದ್ದೇನು ಸೋಲಾಯ್ತಾ? ಗೆಲ್ಲಿಸ್ಕೊಂಡೇ ಬಂದಿಲ್ವಾ? ಹೌದು. ಈಗ ಕೇರಳಕ್ಕೆ ಹೋಗಿ ಬಂದಿದ್ದಾರೆ, ಗೆಲ್ಲಿಸ್ಕೊಂಡೇ ಬಂದ್ರು ಅಂತ ಇಟ್ಕೊಳ್ಳೋಣ. ಎಲ್ಲಿ ಸೋಲಾಗ್ಬಿಟ್ಟಿದೆ? ಸುಮ್ಮನೆ ಬುರ್ಡಾ ಬಿಡ್ತಾರೆ ಬಿಜೆಪಿ. ಮೋದಿ ಅವರು ಹೋದಲ್ಲೂ ಕೆಲವು ಕಡೆ ಸೋತಿಲ್ವಾ? ಹಂಗಾರೆ ಕರ್ನಾಟಕ, ತಮಿಳ್ನಾಡಿಗೆ ಹೋಗಿದ್ರಪ್ಪ, ಯಾಕೆ ಸೋತ್ರಿ? ಅಲ್ಲ, ಕರ್ನಾಟಕದಲ್ಲಿ ಅಷ್ಟೊಂದೆಲ್ಲ ಪ್ರಚಾರ ಮಾಡಿದಾಗ ಎಲ್ಲ ಹೇಳಕ್ಕಾಗಲ್ಲ ನೀವು. ಬಟ್ ಅಸ್ಸಾಂ ಸೋಲಿಗೆ ಡಿ ಕೆನು ಜವಾಬ್ದಾರಿ ತಗೋಬೇಕು ಅಂತ ಬೇಕಾದ್ರೆ ಹೇಳಿ, ಅವರು ಹೊಣೆಗಾರ, ಬೇಡ ಅನ್ನಲ್ಲ. ಇದು ಪ್ರಿಯಾಂಕಾ ವಾದ್ರಾ ಅವರ ವಿಚಾರದಲ್ಲಿ ಅಲ್ಟರ್ನೇಟಿವ್ ಆಗಿ ನೋಡ್ತಾ ಇದ್ದಿದ್ದು ರಾಹುಲ್ ಗಾಂಧಿ ಅವರು ಅಲ್ಲದೆ ಇದ್ರೆ ಪ್ರಿಯಾಂಕಾ ವಾದ್ರಾ ಅವರು ಮುಂದಾಳತ್ವವನ್ನು ವಹಿಸ್ಕೊಳ್ತಾರೆ ಕಾಂಗ್ರೆಸ್ಸದ್ದು ಅಂತ ಹೇಳಿ. ಆದರೆ ಈಗ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಅದನ್ನು ನಿಭಾಯಿಸೋದ್ರಲ್ಲಿ ಆಗ್ಲಿಲ್ವಾ ಅಂತ ಕನ್ಕ್ಲೂಷನ್ಗೆ ಬರೋಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಒಂದು ಚುನಾವಣೆಯಲ್ಲಿ ಪ್ರಿಯಾಂಕಾ ವಾದ್ರಾ ಅವ್ರನ್ನ ಕನ್ಸಿಡರ್ ಮಾಡ್ಬೋದಾ ಸರ್? ಇದು ಒಂದೇ ಚುನಾವಣೆಯಲ್ಲಿ ಅವ್ರಿಗೆ ನಿಭಾಯಿಸೋಕ್ಕಾಗಲ್ಲ? ಇಲ್ಲ, ನನ್ಗನ್ಸೋದು ಲೇಡಿ ಅನ್ನೋ ಒಂದು ಇದಿರೋದ್ರಿಂದ ಏನಾದರೂ ರಾಹುಲ್ನ ಪಕ್ಕಕ್ಕೆ ಇಟ್ಕೊಂಡು ಪ್ರಿಯಾಂಕಾನೇ ಫುಲ್ ಟೈಮ್ ಲೀಡರ್ ಆಗಿ ಪ್ರೊಜೆಕ್ಟ್ ಮಾಡಿ ಒಂದು ಅಟೆಂಪ್ಟ್ ಮಾಡಿಬಿಡ್ಬಹುದೇನೋ ಈ ಟೈಮಲ್ಲೇ. ಅವರು ಅದು ಹೆಣ್ಣು ಮಗಳಾಗಿರೋದ್ರಿಂದ. ದೋ 2-3 ಎಲೆಕ್ಷನಲ್ಲಿ ಶಿ ಹಸ್ ಕಂಪ್ಲೀಟ್ಲಿ ಫೇಲ್ಡ್. ಉತ್ತರ ಪ್ರದೇಶದಲ್ಲಿ ಶಿ ಫೇಲ್ಡ್. ಓಡಾಡಿದ್ರು, ಫೇಲ್ ಆಯಿತು. ಮೊನ್ನೆ ಬೇರೆ ಎಲ್ಲ ಇನ್ನೊಂದು ರಾಜ್ಯದಲ್ಲೂ ಅದೇ ಆಯಿತು ಕತೆ. ಈಗ ಇಲ್ಲೂ ಆಗ್ತಾ ಇದೆ, ಮೊನ್ನೆ ಬಿಹಾರಲ್ಲೂ ಅದೇ ಆಯಿತು. ಹಾಗಾಗಿ ಇಲ್ಲೂ ಅಸ್ಸಾಮಲ್ಲೂ ಅದೇ ಆಗಿದೆ, ಎಲ್ಲ ಆಗಿದೆ ಈಗ ಪ್ರಾಬ್ಲಮ್ಸು. ಬಟ್ ನ್ಯಾಷನಲಿ ಇಫ್ ದೇ ಕ್ಯಾನ್ ಪ್ರೊಜೆಕ್ಟ್ ಹರ್ ಆಸ್ ದ ಓನ್ಲಿ ಲೀಡರ್, ಮತ್ತೆ ಅರ್ಧ ರಾಹುಲ್ ಗಾಂಧಿ, ಕಾಲು ಸೋನಿಯಾ ಗಾಂಧಿ, ಕಾಲ್ ಭಾಗ ಪ್ರಿಯಾಂಕಾ ಮಾಡಿದ್ರೆ ಆಗಲ್ಲ. ಫುಲ್ ಫ್ಲೆಡ್ಜ್ ಆಗಿ ಕೊಟ್ಟರೆ, ಫುಲ್ ಫ್ಲೆಡ್ಜ್ಡಾಗಿ ಮಾಡಿ ಪ್ರೊಜೆಕ್ಟೇ ಮಾಡಿ. ಬಟ್ ಅವಾಗಿಂತ ಸಿಂಗಲ್ ನೋಡಿದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಮಾಡಿದ್ರೆ ಆಗಬಹುದೇನೋ. ಬಟ್ ರಾಹುಲ್ ಗಾಂಧಿನ ಕೈ ಬಿಡಬೇಕು ನೀವು, ಪೂರ್ತಿ ಸೈಡ್ಲೈನೇ ಆಗಬೇಕು. ಅವ್ರ ಮುಂದೆ ಇಟ್ಟು ಓಡಾಡಿಸ್ಬಿಟ್ಟು ಇವ್ರನ್ನೆಲ್ಲ ಮಾಡಿಸಿದ್ರೆ ವರ್ಕೌಟ್ ಆಗಲ್ಲ. ಎಸ್, ಇನ್ನು ಗೆಲುವಿನ ಬಗ್ಗೆ ಇನ್ನೂ ಕೂಡ ವಿಶ್ವಾಸ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ. ಬೆಂಗಳೂರಿನಲ್ಲಿ DCM ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ಕೆಲವು ಕಡೆ ಸಂಭ್ರಮಾಚರಣೆ ಜೋರಾಗಿ ಆಗೇ ಆಗ್ತಾ ಇದೆ. ಎಲ್ಲಿ ಗೆಲುವಂತೆ ಡಿ ಕೆಗೆ ಸಂಭ್ರಮ? ಈ ದಾವಣಗೆರೆ, ಬಾಗಲಕೋಟೆ. ಅದು ಬಿಡ್ರಿ, ಗೆಲ್ತೀರಿ ಬಿಡಿ ಸರ್. ಅದು ಯಾವ ದೊಡ್ಡ ಕೇರಳ ಮಾತಾಡ್ರಿ, ಅಸ್ಸಾಂ ಮಾತಾಡ್ರಿ. ನಿಮ್ಮ ಲೆವೆಲ್ ಏನು, ಲೋಕಲ್ ಏನು? ಎಸ್, ಕೇರಳದ ಮಾತಾಡ್ಬಿಡ್ತಾರೆ ಸರ್ ಅವರು. ಮಾತಾಡ್ತಾರೆ. ಇನ್ನು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಇವೆರಡೇ ಈ ಬಾರಿ ಈ ಪಂಚ ರಾಜ್ಯಗಳಲ್ಲಿ ತುಂಬಾ ಕುತೂಹಲವನ್ನು ಅಸ್ಸಾಮದು. ಬಟ್ ಅಸ್ಸಾಮದು ಬಹಳ ಕುತೂಹಲ ಇತ್ತು ಸರ್. ಅವ್ರು ಗೆಲ್ತಾರೆ ಅಂತ ಇತ್ತು ಬೇರೆ. ಬಟ್ ತುಂಬ ಕುತೂಹಲ ಇತ್ತು. ಯಾಕಂದರೆ ಹಿಮಂತ ಬಿಸ್ವಾ ಶರ್ಮಾ ಇದನ್ನು ಯಾವ ಲೆವೆಲ್ಗೆ ತೊಗೊಂಡು ಕ್ಯಾಂಪೇನ್ ಮಾಡಿದ್ರು ಅಂದರೆ, ಅಸ್ಸಾಂ ಉಳಿಯತ್ತಾ ಉಳಿಯಲ್ವಾ, ಅದರ ಭವಿಷ್ಯ ಉಳಿಯಲ್ವಾ ಅನ್ನೋದು ಈ ಚುನಾವಣೆಯಲ್ಲಿ ತೀರ್ಮಾನ ಆಗೋಗ್ಬಿಡುತ್ತೆ ಅಂತ. ಈ ಚುನಾವಣೆಯಲ್ಲಿ BJP ಬರದೇ ಇದ್ದರೆ ಅಸ್ಸಾಂ ಡೆಮೋಗ್ರಫಿ ಚೇಂಜ್ ಆಗಿ ಅದು ಮುಸ್ಲಿಂ ರಾಜ್ಯ ಆಗುತ್ತೆ ಅಂತ ದಟ್ ವಾಸ್ ಇಸ್ ಕ್ಯಾಂಪೇನ್. ಎಸ್, ಹೌದು. ಹಾಗಾಗಿ ಅಸ್ಸಾಂ. ಓಕೆ. ಸೊ ಈಗ ಈ ರಾಜ್ಯಗಳ ಚುನಾವಣೆಗಳ ಜೊತೆಗೆ ರಾಜ್ಯದಲ್ಲಿರುವಂಥ ಬೈ ಎಲೆಕ್ಷನ್ಗಳು ಇದೆ. ಬೈ ಎಲೆಕ್ಷನ್ ಅಶೋಕ ಚುರುಮುರಿ ಹಂಚ್ತಿರೋದ ಅದು? ಅಲ್ಲಿ BJP ಆಫೀಸ್ ಹತ್ರ ಆಗ್ತಿರೋ ಸರ್. ಆಗಲಿ ಜಾಲ್ಪುರಿಗೆ ಹಚ್ಚಕ್ಕಾಗಿಲ್ಲ ಸರ್, ಅದಕ್ಕೆ ಚುರುಮುರಿನೇ ಹಂಚ್ತಾ ಇದ್ದಾರೆ. ಆಗಲಿ. ಎಸ್ ಪ್ಲೀಸ್ ಗೋ. ಎಸ್ ಸರ್.
ನಾವು ಈಗಾಗಲೇ ಹೇಳ್ತಾ ಇದ್ದಿದ್ದು 5 ರಾಜ್ಯಗಳ ಚುನಾವಣೆಯ ಕತೆ. ಯಾಕೆ ಇಷ್ಟೊಂದು ಮಹತ್ವ ಅಂತಂದರೆ ನಾಳೆ ಮುಂದೆ ಬರುವಂತಹ ಲೋಕಸಭೆ ಚುನಾವಣೆಗಳಲ್ಲಿ ಹೇಗೆ ಯಾವ ರೀತಿಯಾಗಿ ತೀರ್ಮಾನಗಳು ಆಗುತ್ತೆ, ಇದರ ಮೇಲೆ ಅದರ ಪರಿಣಾಮಗಳೇನಾದರೂ ಬೀರುತ್ತಾ? ಕಾರಣ ಒಂದೊಂದು ರಾಜ್ಯಗಳಲ್ಲಿರುವಂತಹ ಸಂಖ್ಯೆಗಳು, ಕ್ಷೇತ್ರಗಳನ್ನು ನೋಡಬೇಕಾಗತ್ತೆ. ಸೊ ಹಿಡಿತಗಳನ್ನು ಇಟ್ಕೊಳ್ತಾ ಹೋದರೆ ಕಾಂಗ್ರೆಸ್ ಈಗ ಕೆಲವು ರಾಜ್ಯಗಳನ್ನು ಕಳ್ಕೊಂಡು ಹೋಗ್ತಾ ಇದೆ. ಸೊ ಹಾಗಾಗಿ ನಾಳೆ ಗೆಲ್ಲೋದು ಎಲ್ಲಿ? ಅವರು ಬಿ ಜೆ ಪಿಯನ್ನು ಕೆಳಗಿಳಿಸಬೇಕು, ನಾವೇ ಅಧಿಕಾರಕ್ಕೆ ಹೋಗಬೇಕು ಅನ್ನುವಂಥದ್ದಾದರೆ ಅವ್ರು ಎಲ್ಲಿ ಗೆಲ್ತಾರೆ? ಬರುತ್ತೆ. ಬಿ ಜೆ ಪಿ ಎಲ್ಲಾದರೂ ಕಳ್ಕೊಂಡ್ರೆ ಇನ್ನೆಲ್ಲೋ ಪಡ್ಕೊಳ್ಳೋಕ್ಕಾಗತ್ತಾ? ಅದು ಸ್ಟ್ರಾಟಜಿ ವೈಸ್ ಹೋಗ್ತಾ ಇದ್ದಾರೆ ಬಿ ಜೆ ಪಿಯವರು, ಒಳ್ಳೆ ಪ್ಲ್ಯಾನ್ಡ್ ಆಗಿ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿಗೆ ಹೋಗೋಕ್ಕಾಗ್ತಾ ಇಲ್ಲ. ಒಂದು ನ್ಯಾಷನಲ್ ಪಾರ್ಟಿ ಅಂತ ಹೇಳ್ಕೊಳ್ಳುತ್ತೆ, ಬಟ್ ಅದಾಗ್ತಾ ಇಲ್ಲ. ಇನ್ನುಳಿದಂಥವ್ರು ಯಾರಾದರೂ ಅಲ್ಟರ್ನೇಟಿವ್ ಇದ್ದಾರಾ ಅಂತಂದರೆ ಸದ್ಯಕ್ಕಿಲ್ಲ. ಇವೆಲ್ಲ ಅದಕ್ಕೆ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಈ ಚಿತ್ರಣವನ್ನು ನೋಡಬೇಕಾಗತ್ತೆ. ಇನ್ನು ಸಂಭ್ರಮಾಚರಣೆ ಅಂತೂ ಈಗ ಜೋರಾಗಿ ನೋಡ್ತಾ ಇದ್ದೀರಾ. ವಿಜಯ್ ಅವರ ನಿವಾಸದಲ್ಲಿದು, ತಮಿಳುನಾಡಿನಲ್ಲಿ ವಿಜಯ್ ಅವರ ನಿವಾಸದಲ್ಲಿ ಸಂಭ್ರಮ ಇದ್ದೇ ಇರುತ್ತೆ. ಅವ್ರ ಕುಟುಂಬದಲ್ಲಿ ಇಲ್ಲದೇ ಇರುತ್ತಾ? ಈ ರೀತಿಯಾಗಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ ನಂತರ ಸಂಭ್ರಮಾಚರಣೆ ಮಾಡದೇ ಇದ್ರೆ ಅವರ ಸಿಂಬಾಲು ವಿಜಲ್ ಅಂತ ಹೇಳಿ. ವಿಜಯ್ ಅವರ ನಿವಾಸದಲ್ಲಿ ಇದು, ಅವರ ಸಿಂಬಾಲೇ ವಿಸಿಲ್ಲು. ಸೊ ಹಾಗಾಗಿ ವಿಸಿಲ್ ಹೊಡೆದೇ ಅವರು ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ನೋಡಿ, ಯಾವ ಮಾತು ಇಲ್ಲದೇ ಸಂಭ್ರಮಾಚರಣೆಯನ್ನು ಹೇಗೆ ಮಾಡಬಹುದು? ಯಾವ ಪಟಾಕಿನೂ ಇಲ್ಲ, ಏನೂ ಇಲ್ಲ, ತಮಟೇನೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಹೊಡಿತಾ ಇರೋದು ಒಂದು ವಿಸಿಲ್ಲು, ಅವರ ಸಿಂಬಾಲು, ಅದರ ಮೂಲಕವೇ ಅವ್ರ ಸಂಭ್ರಮಾಚರಣೆ. ಯಾವ ರೀತಿಯಲ್ಲಿರಬೇಕು ಯೋಚನೆ ಮಾಡಿ, ಹೇಗಿರಬೇಕು ಅಲ್ಲಿ. ಅವ್ರ ಕುಟುಂಬದಲ್ಲೇ ಇಷ್ಟೊಂದು ಸಂಭ್ರಮಾಚರಣೆ ಇದ್ದರೆ, ತಮಿಳುನಾಡಿನಲ್ಲಿರುವಂಥ ಹೆಣ್ಣು ಮಕ್ಕಳೆಲ್ಲ ನಾವು ಓಟ್ ಹಾಕಬೇಕು ಅಂತೇಳಿ ಹೋಗಿ ಹಾಕಿದ್ರಲ್ಲ, ಅವ್ರದ್ದಿರುತ್ತೆ. ಅವ್ರು ಯಾವ ರೀತಿಯಾಗಿ ಖುಷಿ ಪಡ್ತಾ ಇರಬೇಕು. ವಿಜಯ ವಿಚಾರದಲ್ಲಿ ಅವರು ನಿಂತ್ಕೊಂಡು ತಾವಾಗಿಯೇ ಓಡಾಡಿಕೊಂಡು, ನಾನು ಕೇಳ್ತಾ ಇದ್ದೆ, ತುಂಬ ಜನ ಹೇಳ್ತಾ ಇದ್ರು ಅವ್ರ ಮಕ್ಕಳಿಗೆಲ್ಲ ಫೋನ್ ಮಾಡಿ ತಾಯಂದಿರು ಹೇಳೋರಂತೆ, ನೀನು ಈ ಬಾರಿ ವಿಜಯ್ಗೆ ಹಾಕಬೇಕು ಅಂಥೇಳಿ. ಭಾಳಷ್ಟು ಕೇಸ್ಗಳಿದಾವಂಥವು. ಆ ನಿಟ್ಟಿನಲ್ಲಿ ವಿಜಯ್ ಪರವಾಗಿ ಸ್ವತಃ ಅಲ್ಲಿರುವಂಥ ಹೆಣ್ಣುಮಕ್ಕಳೇ ಕ್ಯಾಂಪೇನ್ ಮಾಡ್ಕೊಂಡಿದ್ದಿತ್ತು. ಕಾರಣ ವಿಜಯ್ ಗೆಲ್ಲಬೇಕು ಅನ್ನೋದಷ್ಟೇ ಅವರಿಗೆ ಆಸೆ. ಸೊ ಅದು ದೊಡ್ಡ ಮಟ್ಟದಲ್ಲಿ ತಮಿಳುನಾಡಿನ ರಾಜಕಾರಣದಲ್ಲಿ ಯಾವಾಗಲೂ ಹೆಣ್ಣು ಮಕ್ಕಳು ದೇವರ್ ವಿತ್ ಎಮ್ ಜಿ ಆರ್ ಜೊತೆಗೆ ಎಮ್ ಜಿ ಆರ್ದು ಬಿಗ್ಗೆಸ್ಟ್ ಫ್ಯಾನ್ ಬೇಸ್ ಹೆಣ್ಮಕ್ಳೇ. ಜೈಲಲ್ಲಿದ್ದಾಗೆ ಅದು ಕಂಟಿನ್ಯೂ ಆಯಿತು. ಹಾಗೆ ನೋಡಿದ್ರೆ DMK ಯಾವತ್ತಿಗೂ ಬಹುದೊಡ್ಡ ಹೆಣ್ಣು ಮಕ್ಕಳ ಪಕ್ಷ ಅಲ್ಲ. ಮತ್ತು ಅವ್ರಿಗೆಲ್ಲ ಅಷ್ಟೊಂದು ಫ್ರೀ ಎಲ್ಲ ಕೊಟ್ಟಿದ್ರೂ ಹೆಣ್ಣು ಮಕ್ಕಳು ಪಕ್ಷವಾಗಿ ಸಪೋರ್ಟಲ್ಲಿ ಇದ್ದಿದ್ದು ADMK ಜೊತೆನೆ. ಅವ್ರಿಗೆ MGR ಅಲ್ಟಿಮೇಟ್. ಸೇಮ್ ಇಸ್ ಟ್ರೂ ವಿತ್ NTR ಆ್ಯಂಡ್ ಸೇಮ್ ಇಸ್ ಟ್ರೂ ವಿತ್ ಮೋದಿ. ಮೋದಿಗೆ ಸ್ವಲ್ಪ ಹೆಣ್ಣು ಮಕ್ಕಳು ಜಾಸ್ತಿ. ಹೌದು, ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸ್ವಲ್ಪ ಜಾಸ್ತಿ. ಎಸ್, ಹೆಣ್ಣು ಮಕ್ಕಳ ಫಾಲೋಯರ್ಸು ಹೆವಿ. ಎಸ್. ಸೊ ವಿಜಯ್ಗೂ ಅದೇ ಟ್ರಾನ್ಸ್ಫರ್ ಅದಂಗೆ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ ಅಲ್ಲ, ಅದಂಗಿದೆ ಅದು. ಬಟ್ ಅದನ್ನು ಉಳಿಸ್ಕೊಳ್ಳುವಂಥದ್ದು ಇನ್ನು ಮುಂದೆ ಅವ್ರಿಗೆ ಭೇಟಿ